ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಕೋಇನ್ಸಿಡೆನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ 183. ಅದು ಮೇ 26, 1999 ಐಸಿಸಿ ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತಾ ಇರುತ್ತೆ. ಇಂಗ್ಲೆಂಡ್ ಅಲ್ಲಿ ಶ್ರೀಲಂಕಾ ಮೇಲೆ ಸೌರವ್ ಗಂಗೂಲಿ ಅವರು 183 ಸ್ಕೋರ್ ಮಾಡ್ತಾರೆ. ಇದಾಗಿ ನೆಕ್ಸ್ಟ್ ಇಯರ್ 2000 ಅಲ್ಲಿ ಸೌರವ್ ಗಂಗೂಲಿ ಅವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗ್ತಾರೆ. ಅಕ್ಟೋಬರ್ 31, 2005 ಮಹೇಂದ್ರ ಸಿಂಗ್ ಧೋನಿ ಅವರು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಶ್ರೀಲಂಕಾ ಮೇಲೆ 183 ಸ್ಕೋರ್ ಮಾಡ್ತಾರೆ. ಇದಾಗಿ 2 ವರ್ಷಕ್ಕೆ ಅವರು ಕೂಡ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗ್ತಾರೆ. ಮತ್ತೆ 2012 ಮಾರ್ಚ್ 18 ಏಷ್ಯಾ ಕಪ್ ಮ್ಯಾಚ್ ಢಾಕಾದಲ್ಲಿ ನಡೀತಾ ಇರುತ್ತೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ವಿರಾಟ್ ಕೊಹ್ಲಿ ಅವರು ಕರಿಯರ್ ಬೆಸ್ಟ್ 183 ಸ್ಕೋರ್ ಮಾಡ್ತಾರೆ. ಇದಾಗಿ 2 ವರ್ಷಕ್ಕೆ ಅವರು ಕೂಡ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗ್ತಾರೆ. ಈ 3 ಜನರ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ODI ಕ್ರಿಕೆಟ್ ನಲ್ಲಿ 183 ಅಂಡ್ 3 ಜನ ಕೂಡ ಇಂಡಿಯಾದ ಗ್ರೇಟೆಸ್ಟ್ ಕ್ಯಾಪ್ಟನ್ಸ್ ಆಗ್ತಾರೆ. ಇವಾಗ ತುಂಬಾ ಜನ ಕ್ವೆಶ್ಚನ್ ಮಾಡ್ತಾರೆ, ಯಾಕೆ ರೋಹಿತ್ ಶರ್ಮಾ ಅವರ ಹೆಸರು ತಗೊಂಡಿಲ್ಲ, ಅವರು ಕೂಡ ಇಂಡಿಯಾದ ಗ್ರೇಟೆಸ್ಟ್ ಕ್ಯಾಪ್ಟನ್ ಅಂತ. ಇವಾಗ 3 ಜನರ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ 183. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 8 + 3 = 11 + 1 12. 1 + 2 3. 2014 ನವೆಂಬರ್ ಮಂತ್ ಅಲ್ಲಿ ಶ್ರೀಲಂಕಾ ಮೇಲೆ ರೋಹಿತ್ ಶರ್ಮಾ ಅವರು 264 ಅವರ ಕರಿಯರ್ ಬೆಸ್ಟ್ ಸ್ಕೋರ್ ನ ರಿಜಿಸ್ಟರ್ ಮಾಡ್ತಾರೆ. ಇವತ್ತಿಗೂ ವರ್ಲ್ಡ್ ಅಲ್ಲಿ ಇದೇ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಇವಾಗ ಅದನ್ನ ಟೋಟಲ್ ಮಾಡಿ. 2 + 6 8, 8 + 4 12, 1 + 2 3. ನಂಬರ್ 2, ನೆಲ್ಸನ್ ಕೋಇನ್ಸಿಡೆನ್ಸ್ ಆಲ್ ಅಬೌಟ್ 11-11-11. 2011 ಕೇಪ್ ಟೌನ್ ಅಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಟೆಸ್ಟ್ ಮ್ಯಾಚ್ ನಡೀತಾ ಇರುತ್ತೆ. ಅದು ನವೆಂಬರ್ 11, 2011. ಅಂದ್ರೆ 11-11-11. ಈ ನವೆಂಬರ್ 11ಕ್ಕೆ 11 ಗಂಟೆ 11 ನಿಮಿಷ ಆದಾಗ ಸ್ಕೋರ್ ಬೋರ್ಡ್ ಅಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ. ಸೌತ್ ಆಫ್ರಿಕಾ ಗೆಲ್ಲೋದಕ್ಕೆ 111 ರನ್ಗಳು ಬೇಕಾಗುತ್ತೆ. ಆ ಟೈಮಲ್ಲಿ ಸ್ಕೋರ್ ಬೋರ್ಡ್ ನೋಡಿದಾಗ 11-11-11-11-11 111 ಕಂಪ್ಲೀಟ್ ಈ 1 ನಂಬರೇ ಕಾಣಿಸ್ತಾ ಇರುತ್ತೆ. ನಂಬರ್ 3, ದ ಅಲೆಕ್ಸ್ ಸ್ಟುವರ್ಟ್ ಬರ್ತ್ಡೇ ಫ್ಯಾಕ್ಟ್. ಫಾರ್ಮರ್ ಇಂಗ್ಲೆಂಡ್ ಕ್ಯಾಪ್ಟನ್ ಅಲೆಕ್ಸ್ ಸ್ಟುವರ್ಟ್ ಅವರು 8463 ಅಂದ್ರೆ ಏಪ್ರಿಲ್ 8, 1963 ಹುಟ್ಟಿರ್ತಾರೆ. ಅವರು ಟೆಸ್ಟ್ ಇಂದ ರಿಟೈರ್ ಆದಾಗ ಅವರು ಟೋಟಲ್ ಆಗಿ ಹೊಡೆದಿರುವಂತ ರನ್ಸ್ 8463 ಮೀನ್ಸ್ 8463. ಇವಿಷ್ಟೇ ಅಲ್ಲ, ಇನ್ನಷ್ಟು ಕೋಇನ್ಸಿಡೆನ್ಸ್ ಗಳು ಕ್ರಿಕೆಟ್ ನಲ್ಲಿ ಇದಾವೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.